ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದನ್ನೇ ಕೆಸೆಟ್ ಇತಿಹಾಸ ಸರಣಿಯ ಪ್ರಶ್ನೆ. ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ, ತಲೆ ಗಿರಗಿರ ಅನ್ನೋ ಪ್ರಶ್ನೆ ಅಂತೇಳಿ. ಬೌದ್ಧ ಧರ್ಮದ ಆಳ ಅಧ್ಯಯನದ ಒಂದು ಪ್ರಶ್ನೆ ಇದೆ ಕೆಸೆಟ್ ಅಲ್ಲಿ. 12 ಅಂಗಗಳು, 3 ಪೀಠಕಗಳು, 5 ನಿಕಾಯಗಳು, ಭಗವತಿ ಸೂತ್ರದ ಬಗ್ಗೆ, ಸುತ್ತ ಪೀಠಕದ ಬಗ್ಗೆ, ಅಭಿಧಮ್ಮ ಪೀಠಕದ ಬಗ್ಗೆ, ಈ ಒಂದು ಬೌದ್ಧ ಸಾಹಿತ್ಯದ ಸಂಪೂರ್ಣ ಲಿಟ್ರೇಚರ್ಸ್ ಬಗ್ಗೆ ನಾನು ನಿಮಗೆ ಇವತ್ತು ಇದರಲ್ಲಿ ಮಾತಾಡ್ತೀನಿ. ತುಂಬ ಸೀರಿಯಸ್ ಪ್ರಶ್ನೆ. ನಾನು ಮುಂಚೆನೇ ಹೇಳಿದ್ದೀನಿ, ಸ್ವಲ್ಪ ತಲೆ ಗಿರಗಿರ ಅನ್ನೋ ಪ್ರಶ್ನೆ ಇದು. ತಾಕತ್ತಿದ್ರೆ ದಮ್ಮಿದ್ರೆ ಕೊನೆವರೆಗೂ ನೋಡಬೇಕು ಅಂತಾರಲ್ಲ, ಹಾಗೆ ಇಂಟೆಲಿಜೆನ್ಸ್ ಇದ್ದವ್ರಿಗೆ ಮಾತ್ರ ಅಂತ. 2ನೇ ಹಂತದ ಓದುಗಾರರಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಹೆಚ್ಚಿನ ಜ್ಞಾನ ಇದ್ದವರು ಇದನ್ನು ತುಂಬ ಉತ್ತಮವಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಳ್ಳೆ ವಿಡಿಯೋಗಳನ್ನು ನಿಮಗೋಸ್ಕರ ತರುವಂಥ ಪ್ರಯತ್ನ ಸ್ಫೂರ್ತಿ ಅಕಾಡೆಮಿ ಯಾವಾಗೂ ಮಾಡ್ತಾ ಇರುತ್ತೆ. ಈ ಸ್ಫೂರ್ತಿ ಅಕಾಡೆಮಿ ಈ ಥರ ಮಾಡೋ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೊಡ್ಡ ಮಟ್ಟದ ಡಿಜಿಟಲೈಸೇಷನ್ಸ್ ಮಾಡಬೇಕಾಗಿದೆ. ಕೆಲವು ಹೊತ್ತಂಕ ನಮ್ಮದು MP4 ಲೆವೆಲ್ ತನಕ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಬೇಕಾಗತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ನಮ್ಮ ಈ ಗೂಗಲ್ ಪೇ ನಂಬರ್ ಇದೆ 9900599186 ಅಥವಾ QR ಕೋಡ್ ಇದೆ, ಆ ಮುಖಾಂತರ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಧನ ಸಹಾಯವನ್ನು ಮಾಡಿದ್ರೆ ಚಾನಲ್ನ ಬಿಗ್ಗೆಸ್ಟ್ ಲೆವೆಲಲ್ಲಿ ಡಿಜಿಟಲೈಸ್ ಮಾಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಆ ಮುಖಾಂತರವಾಗಿಯೂ ಕೂಡ ಈ ಒಂದು ಚಾನಲ್ನ ಡಿಜಿಟಲೈಸ್ ಮಾಡ್ತೀನಿ. ಬನ್ನಿ, ಭಾಳ ಹೊತ್ತು ಅದ್ರ ಬಗ್ಗೆ ನಾವು ಮಾತಾಡ್ದೇ ನೇರವಾಗಿ ನಮ್ಮ ಪ್ರಶ್ನೋತ್ತರ ಸರಣಿಗೆ ಹೋಗೋಣ. ಪ್ರಶ್ನೋತ್ತರ ಸರಣಿಯಲ್ಲಿ ಇವತ್ತು ನಾನು ನಿಮಗೆ ಅದೇ ನಮ್ಮ ಕ್ವಶನ್ಸ್ ಪೇಪರ್ನ ಮುಂದಿನ ವಿಚಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಅದೇನೆ ನೋಡಿ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ತುಂಬ ಅದ್ಭುತವಾದಂಥ ಪ್ರಶ್ನೆ ಇದು. ನೋಡಿ ಏನು ಹೇಳುತ್ತೆ, ವಿಚ್ ಟೆಕ್ಸ್ಟ್ ಮೆನ್ಷನ್ಸ್ ಅಬೌಟ್ ದ ವಯಲೆಂಟ್ ಕ್ವಾರಲ್ ಬಿಟ್ವೀನ್ ಮಕ್ಕಲಿ ಗೋಸಾಲ ಅಂಡ್ ಮಹಾವೀರ. ಜೈನ ಧರ್ಮದ ತೀರ್ಥಂಕರನಾದ ಮಹಾವೀರ ಮತ್ತು ಜೈನ ಧರ್ಮದ ಅತಿ ದೊಡ್ಡ ಫಾಲೋಯರ್ ಆಗಿದ್ದಂಥ ಮಕ್ಕಲಿ ಗೋಸಾಲ ಇವರ ನಡುವಿನ ವೈಲೆಂಟ್ ಕ್ವಾರಲ್ ಅಂತೇನಲ್ಲ ಇದು, ಅವರ ನಡುವಿನ ಒಂದು ಚರ್ಚೆಯ ವಿವರಗಳನ್ನು ಅತಿ ಹೆಚ್ಚಾಗಿ ಯಾವುದರಲ್ಲಿ ಅದು ಸಂಗ್ರಹಿಸಲ್ಪಟ್ಟಿದೆ ಅಂತ. ಇಬ್ಬರದೇ ಅಂತಲ್ಲ, ಮಹಾವೀರ ಸದಸ್ಯರ ಜೊತೆಗೆ ನಡೆಸಿದಂಥ ಅತಿ ದೊಡ್ಡ ಚರ್ಚೆಗಳನ್ನೆಲ್ಲದನ್ನೂ ಕೂಡ ನಿಕಾಯಗಳಲ್ಲಿ ಸಂಗ್ರಹ ಮಾಡಲಾಗಿದೆ. ಅದಕ್ಕೆ ನಿಮಗಿಲ್ಲಿ ಉತ್ತರ ನೋಡೋದಾದ್ರೆ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಂಗುತ್ತರ ನಿಕಾಯ ಅಂತ ಕರಿತೀವಿ. ಈ ಅಂಗುತ್ತರ ನಿಕಾಯ ಅಂದ್ರೆ ಏನು ನೋಡಿ, ಸುತ್ತ ಪೀಠಕ ಇದೆ, ಮಜ್ಜಿಮ ನಿಕಾಯ ಅಂತಿದೆ. 2 ನಿಕಾಯಗಳನ್ನು ಕೊಟ್ಟಿದ್ದಾರೆ. ಒಂದು ಪೀಠಕದ ಬಗ್ಗೆ, ಒಂದು ಸೂತ್ರದ ಬಗ್ಗೆ ಪ್ರಶ್ನೆ ಇದೆ. ಹಾಗಾಗಿ ಇದಿಷ್ಟನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ಕೊಡ್ತೀನಿ, ಹೇಗೆ ಇವುಗಳನ್ನ ಆ ಬೌದ್ಧ ಸಾಹಿತ್ಯದಲ್ಲಿ ಸೇರ್ಪಡೆ ಮಾಡೋದು. ನೋಡಿ, ಮೊದಲಿಗೆ ನಾವು ತಿಳ್ಕೊಳ್ಳೋ ಆಪ್ಷನ್ಸ್ ಅಲ್ಲಿ ಭಗವತಿ ಸೂತ್ರ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡ್ತೀನಿ. ಏನಿದು ಭಗವತಿ ಸೂತ್ರ ಅಂದ್ರೆ, ನಾನು ನಿಮ್ಗೆ ಹೇಳಿದೆ, ಭಗವತಿ ಸೂತ್ರ ಅಂತಕ್ಕಂಥದ್ದು ಇದು ಜೈನ್ಯರ ಅತ್ಯಂತ ಮಹತ್ವದ ಕೃತಿಗಳಲ್ಲಿ ಒಂದು ಅಂತ ಹೇಳಲಾಗತ್ತೆ. ಇದನ್ನ ಮಹಾವೀರರು ಬೋಧನೆಯನ್ನ ಮಾಡ್ತಾರೆ. ಸುಮಾರು 12 ಆಗಮಗಳು ಬರ್ತವೆ ಜೈನ ಕಲ್ಪನೆಯಲ್ಲಿ. ಈ 12 ಆಗಮಗಳಲ್ಲಿ ನಮಗೆ 5ನೇ ಆಗಮ ಅಂತ ಕರೆಯೋದೆ ಈ ಭಗವತಿ ಸೂತ್ರವನ್ನ 5ನೇ ಆಗಮ ಅಂತ ಕರೀತಾರೆ. ಒಟ್ಟು 12 ಅಂಗಗಳು ಕೂಡ ನಿಮಗೆ ಓದಿರ್ತೀರ ಜೈನ ಧರ್ಮದಲ್ಲಿ. ಅಂಗಗಳು ಅಂದ್ರೆ ಏನು, ಫಸ್ಟ್ ಅದು ಚೆನ್ನಾಗಿ ನಾವು ತಿಳ್ಕೋಬೇಕಾಗ. ಅಂಗಗಳು ಅಂತಂದ್ರೆ ಸನ್ಯಾಸಿಗಳ ಜೀವನ ವಿಚಾರವನ್ನ ಪರಿಗಣಿಸುತ್ತಾ ಹೆಚ್ಚಾಗಿ ಈ ಜೈನರಿಗೆ ಜೀವನದ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ವಿವರಿಸುವ ಧರ್ಮೋಪದೇಶಗಳು. ಜೈನರಿಗೆ ಜೀವನದ ಪ್ರಾಮುಖ್ಯತೆ ಕುರಿತು ವಿವರಣೆ ಮಾಡತಕ್ಕಂತಹ ಧರ್ಮೋಪದೇಶಗಳ ಅಂಗಗಳು ಅಂತ ಕೂಡ ಕರೀತಾರೆ. ಅಂಗಗಳಲ್ಲಿ ಭಗವತಿ ಸೂತ್ರವನ್ನ ಸುಧರ್ಮ ಸ್ವಾಮಿ ಅಂತಕ್ಕಂಥ ಶ್ರೇಷ್ಠ ಜೈನ ಪಂಡಿತ, ಜೈನ ಧರ್ಮದ ಶ್ವೇತಾಂಬರದ ಶಾಖೆಯಿಂದ ಇವರು ಪ್ರಭಾವಿತರಾಗಿದ್ದವರು. ಅದರ ಶ್ವೇತಾಂಬರ ಶಾಖೆಯ ಅತ್ಯುತ್ತಮ ವಿಚಾರಗಳನ್ನ ಆಧಾರವಾಗಿಟ್ಕೊಂಡು ಇದನ್ನ ರಚನೆ ಮಾಡ್ತಾರೆ. ಅಲ್ಲಿ ಭಗವತಿ ಸೂತ್ರ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮಗೆ. ಭಗವತಿ ಸೂತ್ರ
ಜೈನರು ಅನುಸರಣೆ ಮಾಡುವ 12 ಜೈನ ಆಗಮಗಳಲ್ಲಿ 5ನೇ ಜೈನ ಆಗಮ ಅಂತಂದ್ರೆ ಅದು ಭಗವತಿ ಸೂತ್ರ. ಬೋಧನೆ ಮಾಡಿದವ್ರು ಯಾರು ಅಂತಂದ್ರೆ ಮಹಾವೀರರು. ಅಂಗಗಳು ಅಂದ್ರೆ ಏನು ಅಂತ ಬರುತ್ತೆ. ಅಂಗಗಳು ಅಂದ್ರೆ ಜೈನರಿಗೆ ಜೀವನದ ಪ್ರಾಮುಖ್ಯತೆಯನ್ನು ವಿವರಿಸುವ ಶ್ರೇಷ್ಠ ಧರ್ಮೋಪದೇಶ ಅಂತ. ಭಗವತಿ ಸೂತ್ರವನ್ನು ಬರೆದವ್ರು ಯಾರು ಅಂತ ಕೇಳಿದ್ರೆ ಸುಧರ್ಮ ಸ್ವಾಮಿ, ಜೈನ ಧರ್ಮದ ಶ್ವೇತಾಂಬರ ಶಾಖೆಯವರು. ಅವರು ಇದನ್ನ ರಚನೆಯನ್ನ ಮಾಡ್ತಾರೆ. ಗೊತ್ತುಂಟು ನಿಮಗೆ, ಶ್ವೇತಾಂಬರರು ಮತ್ತೆ ದಿಗಂಬರರು ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರ. ಅದನ್ನು ಕೂಡ ಒಂದು ಸ್ವಲ್ಪ ನಿಮ್ಗೆ ಹೈಲೈಟಲ್ಲಿ ಹೇಳ್ಕೊಡ್ತೀನಿ ನೋಡಿ. ನಮಗೆ ಉತ್ತರ ಭಾರತಕ್ಕೆ ಹೋದರೆ, ಈ ನಾರ್ತ್ ಇಂಡಿಯಾಕ್ಕೆ ಹೋದರೆ ನಮಗೆ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂಥದ್ದು ಮತ್ತು ಸೌತ್ ಇಂಡಿಯಾದಲ್ಲಿ ಬರ್ತಕ್ಕಂಥ 2 ಜೈನ ಶಾಖೆಗಳಿದೆ. ಸೌತ್ ಇಂಡಿಯಾದಲ್ಲಿ ಬಂದದ್ದು ದಿಗಂಬರ ಶಾಖೆ. ಸೌತ್ ಇಂಡಿಯಾಕ್ಕೆ ದಿಗಂಬರ ಶಾಖೆ. ನಾರ್ತ್ ಇಂಡಿಯಾದಲ್ಲಿ ಬಂದದ್ದು ಯಾವುದು ಅಂತಂದ್ರೆ ಶ್ವೇತಾಂಬರ ಶಾಖೆ. ದಿಗಂಬರ ಶಾಖೆ ಶುರುವಾಗಿದ್ದು ಯಾವಾಗ? ಚಂದ್ರಗುಪ್ತ ಮೌರ್ಯ ದಕ್ಷಿಣದ ಶ್ರವಣಬೆಳಗೊಳಕ್ಕೆ ಬಂದಾಗ ಅವರ ಜೊತೆಯಲ್ಲಿ ಬಂದಂತಹ ಜೈನ ಸನ್ಯಾಸಿ ಭದ್ರಬಾಹು. ಈ ಭದ್ರಬಾಹುವಿನಿಂದ ಪ್ರಾರಂಭವಾದಂಥದ್ದೇ ಯಾವುದು? ಈ ದಿಗಂಬರ ಕಲ್ಟ್ ಅಂತ ಕರಿತೀವಿ. ಹಂಗಾರೆ ಉತ್ತರ ಭಾರತದಲ್ಲೇ ಉಳ್ಕೊಂಡಂತಹ ಪಾರ್ಶ್ವನಾಥನ ಅನ್ಯಾಯಿಯಾಗಿದ್ದ ಸ್ಥೂಲಭದ್ರ. ಈ ಸ್ಥೂಲಭದ್ರನಿಂದ ಆರಂಭವಾಗಿದ್ದೆ ಯಾವುದು? ಶ್ವೇತಾಂಬರರು ನಾರ್ತ್ ಇಂಡಿಯಾದಲ್ಲಿ ಬರ್ತಾರೆ, ದಿಗಂಬರರು ಸೌತ್ ಇಂಡಿಯಾದಲ್ಲಿ. ಈ ರೀತಿ 2 ಕಲ್ಟ್ಗಳು ಕೂಡ ಇಲ್ಲಿ ಹುಟ್ಕೊಂಡ್ವು. ಅದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ನೆಕ್ಸ್ಟ್ ಬಂದ್ರೆ ನಮಗೆ ಭಗವತಿ ಸೂತ್ರದಲ್ಲಿ ಇನ್ನೂ ಪ್ರಮುಖವಾಗಿ ನೀವು ನೋಡ್ಬೋದು, ಇದನ್ನ ಶತಕಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂತ. ಕನ್ನಡ ಸಾಹಿತ್ಯದಲ್ಲಿ ಶತಕಗಳೇನು ಬರ್ತಾವಲ್ಲ, ವಿವರಣೆಗಳು, ಹಾಗೆ ವಿವರಣೆಗಳನ್ನ ಅಂತ ಹೇಳಿ ಕರೀಲಾಗತ್ತೆ. ಒಟ್ಟು ಇದರಲ್ಲಿ 41 ಶತಕಗಳಾಗಿ ಭಗವತಿ ಸೂತ್ರವನ್ನು ವಿಭಾಗ ಮಾಡ್ತಾರೆ. ಇದೊಂದು ರೀತಿ ಪ್ರಶ್ನೋತ್ತರ ರೂಪದಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಸಾಹಿತ್ಯ ಕೃತಿ. ಇದು ಒಂದು ಸಾಹಿತ್ಯದ ಪ್ರಕಾರ ಯಾವ ರೂಪದಲ್ಲಿದೆ? ಶತಕಗಳ ರೂಪದಲ್ಲಿ ಬರುತ್ತೆ. ಹಂಗಾರೆ ಇಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ಅಂದ್ರೆ ಹೇಗಿದೆ ಅಂತಂದ್ರೆ, ಆಗಿನ ಕಾಲದ ಜೈನ ಪಂಡಿತರುಗಳಲ್ಲಿ ಒಂದು ವಿದ್ಯಾರ್ಥಿ ದಶೆಯಲ್ಲಿ ಬಂದಂತ ಗೌತಮ, ಮನುಕ್ಷುತ್ರ, ರೋಹ, ಅಗ್ನಿಭೂತಿ, ವಾಯುಭೀತಿ, ಸ್ಕಂದಕ, ಜಯಂತಿ ಇಂಥ ಹಲವರ ಜೊತೆಗಿನ ಚರ್ಚೆಗಳನ್ನ ಈ ಭಗವತಿ ಸೂತ್ರದಲ್ಲಿ ಸ್ವಾಮಿಗಳು ಏನ್ ಮಾಡಿದ್ದಾರೆ? ಇದನ್ನ ಮಾಡಿದ್ದಾರೆ. ನೆಕ್ಸ್ಟ್ ನಾನು ಮೊದಲು ಹೇಳಿದೆ 12 ಅಂಗಗಳಿದಾವೆ. ಅದರಲ್ಲಿ 5ನೇ ಅಂಗವೇ ಈ ಭಗವತಿ ಸೂತ್ರ ಅಂತ ಹೇಳಿದ್ವಿ ಅಲ್ವಾ. ಆಕಾರಂಗ ಅಂತ ಬರುತ್ತೆ. 2ನೇದು ಸೂತ್ರ ಕೃತಂಗ ಅಂತೇಳಿ ಬರುತ್ತೆ. 3ನೇದು ಸಂವಯಂಗ, 4ನೇದು ತನಂಗ ಅಂತ ಬರುತ್ತೆ. ಈ 5ನೇದೇ ಭಗವತಿ ಸೂತ್ರ. 6ನೇದು ಜ್ಞಾತ ಧರ್ಮಕೃತ ಅಂತ ಕರಿತೀವಿ. 7ನೇದು ಉಪಾಸಕಾದಸ ಅಂತೇಳಿ. 8ನೇದು ಅಂತಃಕೃತ ದಾಸ ಅಂತ ಕರೀತಾರೆ. 9 ಅನುತ್ತರ ರೂಪ ಪ್ರತಿಪಾದಕ ದಾಸ ಪ್ರಶ್ನ. ಇನ್ನು 9ನೇದು 10ನೇದು ಬಂದ್ಬಿಟ್ಟು ವ್ಯಾಕರಣ. 11ನೇದು ವಿಪಾಕ ಸೂತ್ರ. ಆದರೆ 12ನೇ ಅಂಗ ಇದುವರೆಗೂ ಕೂಡ ನಮ್ಗತ್ರ ಒಂದು ಅಸ್ತಿತ್ವ ಇಲ್ಲ. ಅಲ್ಲಿ ದೃಷ್ಟಿವಾದದ ವಿಚಾರಗಳನ್ನ ಹೇಳ್ತಾ ಬರ್ತಾರೆ. ವಿಕಾಸ ಸೂತ್ರ ಇದು 11ನೇದು, 12ನೇದು ದೃಷ್ಟಿವಾದ ಅಂತ ಹೇಳ್ತಾರೆ. ಬಟ್ ಈ ಅಂಗ ಇದುವರೆಗೂ ಕೂಡ ನಮ್ಮಲ್ಲಿ ಸಿಕ್ಕಿಲ್ಲ. ಹಾಗಾಗಿ 12 ಅಂಗಗಳ ಅಧ್ಯಯನ ಜೈನದಲ್ಲಿ ಬರ್ತವೆ. ನೆಕ್ಸ್ಟ್ 3 ಪೀಠಕಗಳ ಬಗ್ಗೆ ನಿಮ್ಗಲ್ಲಿ ವಿವರಣೆ ಆಯ್ತಲ್ವಾ. ಒಟ್ಟು ಜೈನದಲ್ಲಿ 3 ಪೀಠಕಗಳು. ವಿನಯ ಪೀಠಕ ಅಂತ ಬರುತ್ತೆ. ವಿನಯ ಪೀಠಕ ಏನೋ ಸನ್ಯಾಸಿಗಳು ಮತ್ತು ಆ ಸನ್ಯಾಸಿಗಳ ಜೀವನಕ್ಕೆ ಅನ್ವಯವಾಗುವ ಒಂದಿಷ್ಟು ನಡವಳಿಕೆಗಳು ಮತ್ತು ಶಿಸ್ತಿನ ನಿಯಮಗಳು. ಈ ನಡವಳಿಕೆಗಳು ಮತ್ತು ಶಿಸ್ತಿನ ನಿಯಮಗಳನ್ನು ಒಳಗೊಂಡಿರೋದೆ ವಿನಯ ಪೀಠಕ ಅಂತ ಕೂಡ ಕರಿತೀವಿ. ಸುತ್ತ ಪೀಠಕ ಅಂದ್ರೇನು ನೋಡಿ. ಸುತ್ತ ಪೀಠಕ ಅಂದ್ರೆ ಮುಖ್ಯವಾಗಿ ಬೋಧನೆಗಳನ್ನ, ಅಶೋಕನ ಕಾಲದ ಏನ್ ದಮ್ಮ ವ್ಯವಸ್ಥೆ ಅಂತ ಕರಿತೀವಲ್ಲ, ಹೀಗೆ ಬೋಧನೆಗಳನ್ನ ಒಳಗೊಂಡಿರ್ತದೆ. ಈ ಸುತ್ತ ಪೀಠಕದಲ್ಲೇ 5 ನಿಕಾಯಗಳು ಬರೋದು. ಇದ್ರ ಮೇಲೇನೆ ನಿಮಗೆ ಪ್ರಶ್ನೆ ಬಂದಿರೋದು. ಸುತ್ತ ಪೀಠಕದ 5 ನಿಕಾಯಗಳು. ಯಾವ 5 ನಿಕಾಯಗಳು ಅಂತಂದ್ರೆ, ನಿಕಾಯಗಳು ಅಂತಂದ್ರೆ ನಾವು ಸಂಗ್ರಹ ಅಂತ ಹೇಳ್ತೀವಿ. ದಿಗನಿಕಾಯ, ಮಜ್ಜಿಮ ನಿಕಾಯ, ನೆನ್ಪಿಟ್ಕೊಳ್ಳಿ. ದಿಗನಿಕಾಯ, ಮಜ್ಜಿಮ ನಿಕಾಯ, ಸಂಯುಕ್ತ ನಿಕಾಯ, ಇದೇ ನಮ್ಗೆ ಪ್ರಶ್ನೆ ಬಂದಿರೋದು. ಅಂಗುತ್ತರ ನಿಕಾಯ,
ಕುದ್ದಕ ನಿಕಾಯ ಅಂತ ಕರಿತೀವಿ. 5 ನಿಕಾಯಗಳು ನಮಗೆ ಸುತ್ತ ಪೀಠಕದಲ್ಲಿ ಬರುತ್ತೆ. ಸುತ್ತ ಪೀಠಕ ಎಲ್ಲಿ ಬರುತ್ತೆ? ಜೈನ ಪಂಗಡಗಳಲ್ಲಿ ಬರ್ತಕ್ಕಂಥ ಸಾಹಿತ್ಯ. ನೆಕ್ಸ್ಟ್ ಬರ್ತೀವಿ ಅಭಿಧಮ್ಮ ಪೀಠಕದ ಬಗ್ಗೆ. ಅಭಿಧಮ್ಮ ಪೀಠಕ ಅಂದ್ರೆ ಏನಂದ್ರೆ ಸನ್ಯಾಸಿಗಳು ಏನು ಮಹಾವೀರ್ನ ಫಾಲೋಯರ್ಸ್ಗಳಿದ್ದಾರೆ, ಆ ಫಾಲೋಯರ್ಸ್ಗಳು ತಮ್ಮದೇ ಆಗಿರ್ತಕ್ಕಂಥ ಬೋಧನೆಗಳು, ಪಾಂಡಿತ್ಯಪೂರ್ಣ ಚಟುವಟಿಕೆ, ತಾತ್ವಿಕ ವಿಶ್ಲೇಷಣೆ ಅಂದ್ರೆ ಧರ್ಮದ ಬಗ್ಗೆ ಅವ್ರು ಬರೀತಕ್ಕಂಥ ವ್ಯಾಖ್ಯಾನಗಳು ಅಂತ ಅನ್ಕೊಳ್ಳಿ, ಅವುಗಳನ್ನ ವ್ಯವಸ್ಥಿತ ರೂಪದಲ್ಲಿ ಹೇಳ್ತಾರೆ. ಬಟ್ ಜೈನ ಧರ್ಮದ, ಬೌದ್ಧ ಅಲ್ಲ ಇದು, ಜೈನ ಧರ್ಮದ ಒಟ್ಟು ತತ್ವ ಸಿದ್ಧಾಂತಗಳನ್ನ ವಿವರಣೆ ಮಾಡತಕ್ಕಂಥದ್ದೇ ಅಭಿಧಮ್ಮ ಪೀಠಕ ಅಂತ ಕರಿತೀವಿ. ಮತ್ತೆ ನಮ್ಗೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಹೇಳೋದಾದ್ರೆ ಇದರ ಪ್ರಮುಖ ಗ್ರಂಥಗಳು ಬಂದ್ರೆ ದಿವ್ಯಾವಧಾನ ಇದೆ, ದೀಪವಂಶ ಮಹಾವಂಶ ಬರುತ್ತೆ, ಇದು ಬೌದ್ಧ ಧರ್ಮದ ಕೃತಿ, ನೆನ್ಪಿಟ್ಕೊಳ್ಳಿ. ಮತ್ತೆ ಮಿಲಿಂದಪ್ಪಣ್ಣನ ಕೃತಿಗಳು, ಇವೆಲ್ಲವೂ ಕೂಡ ಆಗಲಿನ ಒಂದು ಈ ಅಭಿಧಮ್ಮ ಪೀಠಕದ ವಿಶ್ಲೇಷಣೆಗಳನ್ನು ಕೂಡ ಅದರಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಬರ್ತೀವಿ ನಿಕಾಯ ಅಂದ್ರೆ ಏನು ಅಂತ. ನಿಕಾಯ ಅಂತಂದ್ರೆ ಇದೊಂದು ಪಾಳಿ ಭಾಷೆಯ ಪದ, ನೆನಪಿಟ್ಕೊಳ್ಳಿ. ನಿಕಾಯ ಅಂದ್ರೆ ಒಂಥರ ಸಂಪುಟ ಅಂತ ಹೇಳ್ಬೋದು. ಇನ್ನೊಂದರ್ಥ ಪಾಳಿ ಮತ್ತೆ ಸಂಸ್ಕೃತ ಎರಡರಲ್ಲೂ ಕೂಡ ಈ ನಿಕಾಯಗಳ ವಿವರಣೆಗಳನ್ನ ಸಂಗ್ರಹ ಮಾಡಲಾಗಿದೆ, ಕಾಲಾನುಕ್ರಮಾನುಗತವಾಗಿ ಜೋಡಣೆಯನ್ನು ಕೂಡ ಮಾಡಲಾಗಿದೆ, ಈ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಆಗಮದಂತೆ ಇದನ್ನ ಬಳಸುವುದು ನಿಕಾಯದ ಲಕ್ಷಣ. ಸಾಮಾನ್ಯವಾಗಿ ತ್ರಿಪೀಠಕದ ಪಾಲಿ ಬೌದ್ಧ ಗ್ರಂಥಗಳು ಇವುಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತವೆ. ಅಂದ್ರೆ ನಿಮ್ಗೆ ಬೌದ್ಧರ ವಿಚಾರದಲ್ಲಿ ಥೇರವಾದ ಅಂತ ಏನ್ ಬರುತ್ತಲ್ಲ, ಈ ಥೇರವಾದದ ವಿಚಾರದಲ್ಲೂ ಕೂಡ ಇವುಗಳ ಬಗ್ಗೆ ನಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ತ್ರಿಪೀಠಕದ ಬೌದ್ಧ ಸಿದ್ಧಾಂತಗಳ ವಿವರಣೆನೂ ಕೂಡ ನಮ್ಗೆ ಇದರಲ್ಲಿ ಸಿಗತ್ತೆ. ನೆಕ್ಸ್ಟ್ ಬಂದ್ರೆ ಬೌದ್ಧ ಕೃತಿಗಳಲ್ಲಿ ಬೌದ್ಧ ಸನ್ಯಾಸಿಗಳ ವಂಶಾವಳಿಗಳನ್ನು ಕೂಡ ಉಲ್ಲೇಖಿಸ್ಲಿಕ್ಕೂ ಸಹ ಇದನ್ನ ಬಳಸಲಾಗತ್ತೆ. ಕೆಲವೊಮ್ಮೆ ಸನ್ಯಾಸಿಗಳ ಭ್ರಾತೃತ್ವದ ಅಂಶಗಳನ್ನು ಆಧರಿಸ್ಬಿಟ್ಟು ಅವರ ವಂಶವನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಒಂದು ನಿಕಾಯಗಳನ್ನ ಬಳಸ್ತಾರೆ. ಹಾಗಾಗಿ ಬೌದ್ಧ ಶಾಖೆಗಳಲ್ಲಿ ಬೌದ್ಧ ಧರ್ಮವನ್ನು ಉಲ್ಲೇಖ ಮಾಡೋದಕ್ಕೆ ಈ ನಿಕಾಯಗಳು ಬೌದ್ಧ ಧರ್ಮದಲ್ಲಿ ಈ ಪದವನ್ನ ಬಳಕೆ ಮಾಡ್ತಾ ಹೋಗ್ತಾರೆ. ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು 5 ನಿಕಾಯಗಳ ಬಗ್ಗೆ ಬಂದ್ರೆ, ಬೌದ್ಧ ಧರ್ಮದ ಸುತ್ತ ಪೀಠಕದಲ್ಲಿ ಬರೋ 5 ನಿಕಾಯಗಳ ಬಗ್ಗೆ ಮಾತಾಡಿದ್ರೆ, ಏನು ದಿಘನಿಕಾಯ ಅಂತಂದ್ರೆ ಆ ಕಾಲಕ್ಕೆ ನೀಡಿದಂಥ ದೀರ್ಘ ಪ್ರವಚನಗಳ ಸಂಗ್ರಹ ಅಂತಾನೆ ಕರಿತೀವಿ. ಮಧ್ಯಮ ನಿಕಾಯ ಅಂದ್ರೆ ಏನು ಅಂದ್ರೆ ಜನರ ಜೊತೆಗೂ ಮತ್ತು ಬೌದ್ಧ ಧರ್ಮಕ್ಕೂ ಇರುವಂತಹ ಮಧ್ಯಮ ಪ್ರವಚನಗಳನ್ನ ಮಾಡಲಾಗಿದೆ. ಸಂಯುಕ್ತ ನಿಕಾಯ ಅಂತಂದ್ರೆ ಆ ಒಂದು ಧರ್ಮವನ್ನ ಎಕ್ಸೆಪ್ಟ್ ಮಾಡದಂತ ಸನ್ಯಾಸಿಗಳು ಜನರ ಜೊತೆಗಿನ ಸಂಪರ್ಕಿತ ರೀತಿಯಲ್ಲಿ ಕೊಟ್ಟಂತ ಪ್ರವಚನಗಳನ್ನ ಮಾಡಲಾಗಿದೆ. ಅಂಗುತ್ತರ ನಿಕಾಯದಲ್ಲೇ ಬರೋದು ಸಂಖ್ಯೇಯ ಪ್ರವಚನಗಳನ್ನ ಇದರಲ್ಲಿ ಕೊಡಲಾಗಿದೆ. ಉದ್ದಕ ನಿಕಾಯ ಅಂತಂದ್ರೆ 5 ನಿಕಾಯಗಳಲ್ಲಿ ಅತ್ಯಂತ ಚಿಕ್ಕ ಸಂಗ್ರಹ ನಿಕಾಯ ಯಾವುದು ಅಂತಂದ್ರೆ ಉದ್ದಕ ನಿಕಾಯ ಅಂತ ಇದನ್ನ ಕರಿತೀವಿ. ಇಷ್ಟೊಂದು ಡೆಪ್ತ್ ಅಂತ ನಿಮ್ಗೆ IAS ಲೆವೆಲ್ ಅಲ್ಲಿ, ಬಟ್ ಕೇಸೆಟ್ ಅಲ್ಲಿ ಪ್ರಶ್ನೆ ಕೇಳಿರೋದ್ರಿಂದ ನಿಮ್ಗೆ ಹೇಳುತ್ತಾ ಇದ್ದೀನಿ. ದಿಘನಿಕಾಯ ಅಂದ್ರೆ ಏನು ಅಂದ್ರೆ ಇದು ಒಂದು ರೀತಿ ಸೈದ್ಧಾಂತಿಕ ನಿರೂಪಣೆ ಅಂತ ಕೂಡ ಕರೀತಾರೆ. ಇದರಲ್ಲಿ ನಿಮ್ಗೆ ಏನಾಗಿದೆ ಅಂತಂದ್ರೆ 34 ಸುದೀರ್ಘ ಸೂತ್ರಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಬುದ್ಧನ ಸುದೀರ್ಘ ಉಪನ್ಯಾಸಗಳ ಸಂಗ್ರಹವೇ ಈ ದಿಘನಿಕಾಯ. ದಿಘನಿಕಾಯಕ್ಕೂ ಮತ್ತು ಬೌದ್ಧ ಸನ್ಯಾಸಿ ಬುದ್ಧ ಘೋಷನಿಗೂ ನೇರವಾದ ಸಂಪರ್ಕದಲ್ಲಿ ಬರೆದಂತ ವಿಚಾರಗಳಿದೆ. 5ನೇ ಶತಮಾನದಲ್ಲೇ ಅವನದನ್ನ ಬರೆದಿದ್ದಾನೆ. ದಿಘನಿಕಾಯದ ಸಂಪೂರ್ಣ ತಾನು ಅರಿತಂತ ವ್ಯಾಖ್ಯಾನವನ್ನ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಸುಮಂಗಲ ವಿಲಾಸಿನಿ ಅನ್ನುವಂಥ ಕೃತಿ. ಇವೆಲ್ಲ ಬುದ್ಧ ಘೋಷರದ ಯಾವುದೋ ಒಂದು ಕೃತಿ ಕಂಡಿರ್ತೀರಿ. ಬುದ್ಧ ಘೋಷ ಅಂತೇಳಿ ಹೆಸರಿಟ್ಕೊಳ್ಳೋಕೆ ಕಾರಣವಾಗಿದ್ದೇ ಬೌದ್ಧ ಧರ್ಮದ ಅತಿ ಆಳಾಧ್ಯಯನದ ಬಗ್ಗೆ. ಹಾಗಾಗಿ ಸುಮಂಗಲ ವಿಲಾಸಿನಿ ಅನ್ನುವಂಥ ಕೃತಿ ಈ ದಿಘನಿಕಾಯದ ಒಂದು ಸಾರಾಂಶದ ಎಕ್ಸ್ಪ್ಲನೇಷನ್ಸ್ ಅಂತಲೂ ಕೂಡ ನಮ್ಮಲ್ಲಿ ಕರೆಯಲಾಗತ್ತೆ. ಇನ್ನು ಮಧ್ಯಮ ನಿಕಾಯದ ಬಗ್ಗೆ ಮಾತಾಡೋದಾದ್ರೆ, ಮಧ್ಯಮ ನಿಕಾಯ ಅಂತಂದ್ರೆ 3ನೇ ಮತ್ತು 8ನೇ ಶತಮಾನಗಳಲ್ಲಿ ರಚನೆ ಮಾಡಿದಂಥದ್ದು ಇದು. ಈ ನಿಕಾಯ ಹೆಚ್ಚು ಕಡಿಮೆ ಬುದ್ಧ ಮತ್ತು ಅವನ ಅನುಯಾಯಿಗಳಿಗೆ ಸಲ್ಲುವಂತಹ 152 ಪ್ರವಚನಗಳ ಸಂಗ್ರಹವನ್ನ ಮಧ್ಯಮ ನಿಕಾಯ ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ಮಧ್ಯಮ ಆಗಮಕ್ಕೆ ಸಂಬಂಧಿಸಿದಂತಹ ಒಂದು ಶ್ರೇಷ್ಠ ಸಾಹಿತ್ಯ ಪ್ರಕಾರ. ಹಲವಾರು ಸಂಸ್ಕೃತ ಮತ್ತು ಬೌದ್ಧ ಶಾಖೆಗಳು ಕೂಡ ಸುತ್ತ ತ್ರಿಪೀಠಕಗಳಲ್ಲಿ ಇವುಗಳನ್ನ ಸೇರಿಸಿದ್ದಾರೆ. ಆದರೆ ಸಂಸ್ಕೃತ ಮತ್ತು ಟಿಬೇಟಿಯನ್ಗೆ ಭಾಷಾಂತರ ರೂಪದಲ್ಲೂ ಕೂಡ ನಮಗೆ ಈ ಮಧ್ಯಮ ನಿಕಾಯ ದೊರೆಯುತ್ತೆ.
ನೆಕ್ಸ್ಟ್ ಬರೋದು ಪ್ರಶ್ನೆಯ ಅಂಗುತ್ತರ ನಿಕಾಯದ ಬಗ್ಗೆ. ಅಂಗುತ್ತರ ನಿಕಾಯ ಅಂದ್ರೆ 9557 ಬೌದ್ಧ ಸೂತ್ರಗಳ ಸಂಖ್ಯಾತ್ಮಕ ವ್ಯವಸ್ಥೆಯನ್ನ ಅಂಗುತ್ತರ ನಿಕಾಯ ಅಂತ ಕೊಡ್ತಾರೆ. ಅಂದ್ರೆ ಬುದ್ಧನ ಮಾತುಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಅನೇಕ ಅಂಗುತ್ತರ ನಿಯಮಗಳನ್ನ ಇದರಲ್ಲಿ ಹೇಳ್ತಾರೆ. ಈ ಅಂಗುತ್ತರ ನಿಯಮದ ಪ್ರಕಾರ ಜಗತ್ತಿನ ವ್ಯವಸ್ಥೆಯಲ್ಲಿ 3 ವಿವಿಧ ಪವಾಡಗಳು ನಡೀತವೆ ಅಂತ ಹೇಳ್ತಾರೆ. ಪವಾಡಗಳು ಅಂತಂದ್ರೆ ನೀವು ಮಾಡುವಂತ ಮಾಟ ಮಂತ್ರದ ಪವಾಡ ಅಲ್ಲ. ಇಲ್ಲಿ ಬೌದ್ಧ ಸನ್ಯಾಸಿಗಳ ವಿಚಾರದಲ್ಲಿ ಹೇಳ್ತಾರೆ ಮಾಂತ್ರಿಕ ಪವಾಡ, ಚಿಂತನೆಯ ಓದುವ ಪವಾಡ ಮತ್ತು ಸೂಚನೆಯ ಪವಾಡ ಅಂತ. ತನ್ನ ದೈನಂದಿನ ಜೀವನದಲ್ಲಿ ವ್ಯಕ್ತಿಯೊಬ್ಬ ಹೇಗೆ ತನ್ನ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕು ಅನ್ನೋದಕ್ಕೆ ಇವೊಂದಿಷ್ಟು 3 ಪವಾಡಗಳು ಅತ್ಯಂತ ಅದ್ಭುತ ಅಂತ ಕೂಡ ಹೇಳ್ತಾರೆ. ಕೊನೆಯದಾಗಿ ಅವನು ಹೇಳ್ತಾನೆ ಅತ್ಯಂತ ಅದ್ಭುತ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ವಿಚಾರವಾಗಿ ನಮ್ಮ ಮುಂದೆ ಬರುತ್ತೆ. ಹಾಗಾಗಿ 2 ಮಂತ್ರವಾದಿಯ ತಂತ್ರಗಳಿಂದ ಉತ್ತಮವಾಗಿಲ್ಲ ಅನ್ನೋದನ್ನು ಕೂಡ ಅವರು ಆ ಕಾಲಕ್ಕೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಂಗುತ್ತರ ನಿಕಾಯ ಅನ್ನೋದು ಬೌದ್ಧರ ಸೂತ್ರಗಳ ಸಂಖ್ಯಾತ್ಮಕ ವ್ಯವಸ್ಥೆ ಅಂತ ಹೇಳ್ತಾರೆ. ನಮಗೆ ಈ ಅಂಗುತ್ತರ ನಿಕಾಯದಲ್ಲಿ ಬುದ್ಧ ಮತ್ತು ಅವನ ಮುಖ್ಯ ಶಿಷ್ಯಕರಿಗೆ 11 ಪುಸ್ತಕಗಳಲ್ಲಿ ಉಲ್ಲೇಖ ಮಾಡದಂತಹ 1000 ವಚನಗಳನ್ನ, ಅದರ ಸಂಪೂರ್ಣ ವಿವರಗಳನ್ನ ಈ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖ ಮಾಡ್ತಾರೆ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಬೌದ್ಧ ಸಾಹಿತ್ಯದ ಪ್ರಮುಖ ಕೃತಿಗಳು ನೋಡೋಣ. ಬೌದ್ಧ ಸಾಹಿತ್ಯ ಅಶ್ವಘೋಷ ಬರೆದದ್ದು ಬಹಳ ಸರಿ ಓದೋದು ಎಲ್ಲರೂ ಇದನ್ನೇ. ಬುದ್ಧ ಚರಿತ ಓದಿರ್ತೀರಿ, ಇನ್ನು ಉಳಿದವನು ಕೂಡ ಓದ್ಕೊಳ್ಳಿ. ಸೌಂದರ್ಯಾನಂದ, ಸೂತ್ರಾಲಂಕಾರ, ಸರಿಪುತ್ರ ಪ್ರಕರಣ ಮತ್ತು ವಜ್ರಸೂಚಿ ಅವನು ಬರೆದಂತ ಪ್ರಮುಖ. ನಾಗಾರ್ಜುನ ಬರೀತಾನೆ ಮಾಧ್ಯಮಿಕ ಸಿದ್ಧಾಂತ, ಮಾಧ್ಯಮಿಕ ಸೂತ್ರಾಲಂಕಾರ, ಸದ್ಧರ್ಮ ಪುಂಡರೀಕ, ಶುಭಲೇಖ ಮತ್ತು ರಸರತ್ನಾಕರ ಅನ್ನುವಂತಹ ಕೃತಿಗಳು ನಾಗಾರ್ಜುನ. ಬಹಳ ಸರಿ ಎಕ್ಸಾಮ್ಸಿಗೆ ಕೇಳ್ತಕ್ಕಂಥದ್ದು ಈ ಮಾಧ್ಯಮಿಕ ಸೂತ್ರ. ಅಶ್ವಘೋಷನ ಬುದ್ಧ ಚರಿತ ಕೇಳ್ತಾರೆ. ಇನ್ನು ಅಮರಸಿಂಹನ ಅಮರಕೋಶ ಅಂತಿದೆ. ಸಂಸ್ಕೃತದ ಮೊದಲ ನಿಘಂಟು ಅಂತ ಕರಿತೀವಿ. ಅದಕ್ಕೆ ಮೊದಲಿದ್ದದ್ದು ನಾಮಲಿಂಗಾನುಶಾಸನಂ ಅಂತ ಇತ್ತದರ ಹೆಸರು. ನಾಮಲಿಂಗಾನುಶಾಸನಂ ಅಂತ ಮೊದಲ ಹೆಸರು ಅದಕ್ಕೆ. ಆನಂತರ ಅದನ್ನ ಅಮರಕೋಶ ಅಂತ ಕರೆದ್ರು. ಅಮರಸಿಂಹನ ಅಮರಕೋಶ. ವಸುಬಂಧು ಬರೀತಕ್ಕಂಥದ್ದು ಬಹಳ ಸರಿ ಎಕ್ಸಾಮಿಗೆ ಕೇಳ್ತಾರೆ ಇದನ್ನ, ಅಭಿಧರ್ಮ ಕೋಶದ ಬಗ್ಗೆ. ಈ ಅಭಿಧರ್ಮ ಕೋಶ ಅನ್ನೋದು ಬೌದ್ಧ ತತ್ವಶಾಸ್ತ್ರದ ಮೊದಲ ನಿಘಂಟು ಅಂತ ಹೇಳಲಾಗುತ್ತೆ. ಬುದ್ಧಘೋಷ ಬರೀತಕ್ಕಂಥದ್ದು ವಿಶುದ್ಧಿ ಮಗ್ಗ ಅಂತ ನಾನು ನಿಮ್ಗೆ ಆಗ್ಲಿಂದ ಹೇಳಿದೆ. ಸುಮಂಗಲಾಸ್ವಿನಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಅಟ್ಟಕಥ ಏನ್ ಅನ್ನೋದು ದಿನ್ನಾಗನ್ ಪ್ರತಿ ಸಾರಿ ಬರುತ್ತೆ. ತರ್ಕಶಾಸ್ತ್ರ ಮತ್ತು ಪ್ರಮಾಣ ಸೂಚ್ಮಯ ಮತ್ತು ಸಿದ್ಧಾಂತ ಇದನ್ನು ಕೂಡ ಪರಿಚಯಿಸಿದ್ದು ಬೌದ್ಧ ಸಾಹಿತ್ಯದ ಅತ್ಯಂತ ಪ್ರಮುಖ ಕೃತಿಗಳ ಬಗ್ಗೆ. ನೆಕ್ಸ್ಟ್ ಕ್ವಶನ್ಸ್ ಒಂದು ಬರುತ್ತೆ ನಿಮಗೆ. ದ ಕಿಂಗ್ ವಿಚ್ ಡೈನೆಸ್ಟಿ ಫ್ರೀಕ್ವೆಂಟ್ಲಿ ಯೂಸ್ಡ್ ದೇವಪುತ್ರ ಅಂತ. ಇದು ಪ್ರಿಂಟೆಡ್ ಅರ್ಧ ಬಂದ್ಬಿಟ್ಟಿದೆ. ಯಾರು ದೇವಪುತ್ರ ಅಂತ ಹೇಳ್ತಾರೆ ಅಂತ ಅವರು ಆಪ್ಷನಲ್ ಕೊಟ್ಟಿದ್ದು ನಿಮಗೆ ಕುಶಾನರು ಅಂತ ಇತ್ತು, ಇನ್ನು ಮೌರ್ಯರು ಅಂತ ಕೂಡ ಇತ್ತು. ಮೌರ್ಯರು ಅಂತ, 3ನೇದು ಗುಪ್ತರು ಅಂತ ಬರ್, 4ನೇದು ಚೇರರು ಅಂತ. ನಮಗೆ ಕೇಳಿದರೆ ದೇವಪುತ್ರ ಅನ್ನುವ ಬಿರುದು ಯಾರಿಗಿತ್ತು ಅನ್ನುವ ಬಿರುದು ಕುಶಾನ್ರಿಗೆ ಇದ್ದಂಥ ಪ್ರಮುಖವಾದಂತಹ ಬಿರುದುಗಳಿದು. ಅದರಲ್ಲಿ ಕನಿಷ್ಕ ಆ ಬಿರುದನ್ನ ಹೊಂದಿದ್ದ ಅಂತ ನೆನಪಿಟ್ಕೊಳ್ಳಿ. ಕುಶಾನ ರಾಜವಂಶದ ಪ್ರಮುಖ ಆಡಳಿತಗಾರ ಕನಿಷ್ಕ ಈ ಬಿರುದನ್ನ ಹೊಂದಿದ್ದ, ದೇವಪುತ್ರ ಅಂತ. ದೇವಪುತ್ರ ಅಂದ್ರೆ ದೇವತೆಗಳ ಮಗ ಅಂತ. ಯಾಕಂತಂದ್ರೆ ಮಹಾಯಾನ ಪಂಥ ಏನಿದೆ ಬೌದ್ಧ ಧರ್ಮದಲ್ಲಿ, ಈ ಮಹಾಯಾನ ಪಂಥವನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದವನೇ ಇವನು. ಇನ್ನು ಕುಶಾನ್ರ ಪ್ರಥಮ ದೊರೆ ಕುಜಲ ಕಡ್ಫೀಸಸ್. ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದವನೇ ವೀಮಾ ಕಡ್ಫೀಸ್. ಆಮೇಲೆ ಕನಿಷ್ಕ, ಹುವಿಷ್ಕ, ವಾಸುದೇವ, ವಸಿಷ್ಠ, 2ನೇ ಕನಿಷ್ಕ ಎಲ್ಲರೂ ಅಧಿಕಾರವನ್ನ ಮಾಡ್ತಾರೆ. ಹಂಗಾಗಿ ಕುಜಲ ಕಡ್ಫೀಸಸ್, ಭೀಮಾ ಕಡ್ಫೀಸಸ್, ಅದಾದ್ಮೇಲೆ ಕನಿಷ್ಕ, ಹುವಿಷ್ಕ, ವಾಸುದೇವ, ವಶಿಷ್ಕ, 2ನೇ ಕನಿಷ್ಕ, ಹೀಗೆ ಅನೇಕ ದೊರೆಗಳು ಕೂಡ ಕಂಟಿನ್ಯೂಯಸ್ ಬರ್ತವೆ. ನಮ್ಗೆ ಈ ಕುಜಲ ಕಡ್ಫೀಸಸ್ಸು, ಭೀಮಾ ಕಡ್ಫೀಸಸ್ಸು, ಕನಿಷ್ಕ ಮತ್ತೆ ಹುವಿಷ್ಕ, ವಾಸುದೇವ ಇಷ್ಟು ಪ್ರಮುಖ ದೊರೆಗಳು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಇದು ಕುಶಾನ್ರಿಗೆ ಸಂಬಂಧಪಟ್ಟಂಥದ್ದು ನಮ್ಗಿಲ್ಲಿ ಹೋಗುತ್ತೆ.
ಗುಪ್ತ ವಂಶದ ಬಗ್ಗೆ ನಿಮಗೆ ಹೈಲೈಟ್ಸ್ ನೋಡೋದಾದ್ರೆ ನೆನ್ಪಿಟ್ಕೊಳ್ಳಿ, ಶ್ರೀಗುಪ್ತ ಮತ್ತು ಘಟೋತ್ಕಚ ಗುಪ್ತ ಇವ್ರ ಬಗ್ಗೆ ಸ್ಪಷ್ಟವಾಗಿ ಸಾಹಿತ್ಯ ಕೃತಿಗಳಲ್ಲಿ ಆಧಾರ ಸಿಗಲ್ಲ. ಸಿಗೋದೇನಪ್ಪ ಅಂತಂದ್ರೆ ಪುರಾಣಗಳಲ್ಲಿ ಮಾತ್ರ ಇವರಿಬ್ಬರ ಹೆಸರಿನ ಉಲ್ಲೇಖಗಳು ಕಂಡು ಬರ್ತವೆ. ಹಾಗಾಗಿ ಶ್ರೀಗುಪ್ತ ಗುಪ್ತ ವಂಶದ ಸ್ಥಾಪಕ, ಇವನಿಗಿದ್ದಂತ ಬಿರುದು ಮಹಾರಾಜ ಅಂತ. ಇನ್ನು ಘಟೋತ್ಕಚ ಗುಪ್ತ ಬರ್ತಾನೆ, ಇವನಿಗೂ ಕೂಡ ಅಷ್ಟೇ, ಇವನು ಶ್ರೀಗುಪ್ತನ ಮಗ, ಮಹಾರಾಜ ಅಂತ ಬರೆದಿತ್ತು. 1ನೇ ಚಂದ್ರಗುಪ್ತನಿಗೆ ಬಂದ್ರೆ ಗುಪ್ತ ಶಕೆಯನ್ನ ಆರಂಭ ಮಾಡಿದವನು ಇವನೇನೆ, ಮಹಾರಾಜಾದಿ ರಾಜ ಅನ್ನುವ ಬರೆದಿತ್ತು. ಲಿಚ್ಚವಿ ರಾಜಕುಮಾರಿ ಕುಮಾರದೇವಿಯನ್ನ ಕೂಡ ಮದುವೆಯಾಗಿದ್ದೋ ಇದೇ ಚಂದ್ರಗುಪ್ತ. ನೆಕ್ಸ್ಟ್ ಸಮುದ್ರಗುಪ್ತನ ವಿಚಾರಕ್ಕೆ ಬರೋದಾದ್ರೆ, ಸಮುದ್ರಗುಪ್ತನ ಬಗ್ಗೆ ಹೆಚ್ಚು ನೆನ್ಪಿಟ್ಕೊಳ್ಳೋದು ವಿ.ಎಸ್. ಸ್ಮಿತ್ ಅವರು ಕೂಡ ಹೇಳ್ತಾರೆ. ನೆಪೋಲಿಯನ್ ಆಫ್ ದ ಇಂಡಿಯಾ ಅಂತ, ಭಾರತದ ನೆಪೋಲಿಯನ್ ಅಂತ ಕರೆದವ್ರು ಯಾರು ಅಂತ ಕೇಳ್ತಾರೆ ಸಮುದ್ರಗುಪ್ತನ ಬಗ್ಗೆ. ಅವನ ಅನೇಕ ಕಾರ್ಯಾಚರಣೆಗಳನ್ನ ಯಾವ ಶಾಸನದಲ್ಲಿ ಉಲ್ಲೇಖ ಮಾಡಿದೆ ಅಂತ, ಯುದ್ಧದ ಅನೇಕ ಕಾರ್ಯಾಚರಣೆಗಳನ್ನ ಮಾಡಿರೋದು ಎರಾನ್ ತಾಮ್ರ ಶಾಸನದಲ್ಲಿ. ಬಹಳಷ್ಟು ಜನ ಹರಿಶೇಣನ ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ಹೇಳ್ತೀರಿ, ಅದು ಅವನ ಸಂಪೂರ್ಣ ಘೋಷಣೆಗಳ ಬಗ್ಗೆ ಹೇಳುತ್ತೆ, ಅವನ ಒಂದು ಹೊಗಳಿಕೆ ಬಗ್ಗೆ ಬರುತ್ತೆ. ಅವನ ಎಲ್ಲ ಯುದ್ಧದ ಕಾರ್ಯಾಚರಣೆಗಳಿರೋದು ಎರಾನ್ ತಾಮ್ರ ಶಾಸನದಲ್ಲಿ ಬರುತ್ತೆ. ಇನ್ನು 2ನೇ ಚಂದ್ರಗುಪ್ತನ ಬಗ್ಗೆ ಅವನಿಗೆ ವಿಕ್ರಮಾದಿತ್ಯ ಅನ್ನುವ ಬಿರುದಿತ್ತು. ಅವನ ಆಸ್ಥಾನದಲ್ಲೇ ನವರತ್ನರು ಕೂಡ ಬರೋದು. ಅವಾಗೇ ಇಲ್ಲಿ ನಮಗೆ ಕಾಳಿದಾಸ ಕೂಡ ಇಲ್ಲಿ ಸಿಗ್ತಾರೆ. ಇದು ಜಸ್ಟ್ ಹೈಲೈಟ್ಸ್, ಮುಂದೆ ನಿಮಗೆ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ 1ನೇ ಕುಮಾರಗುಪ್ತನ ವಿಚಾರಕ್ಕೆ ಬರೋದಾದ್ರೆ, ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದವನು ಇವನು. ಇವನಿಗೆ ಯಾವ ಬಿರುದಿತ್ತು ಅಂದ್ರೆ ಶಕ್ರಾದಿತ್ಯ ಅಂತ. ಶಕ್ರಾದಿತ್ಯ ಅನ್ನುವ ಬಿರುದನ್ನು ಹೊಂದಿದ್ದವನೇ 1ನೇ ಕುಮಾರಗುಪ್ತ. ಇನ್ನು ಸ್ಕಂದಗುಪ್ತನ ಬಗ್ಗೆ ಬರೋದಾದ್ರೆ, ಇವನನ್ನ ವೈಷ್ಣವ ಅಂತ ಕೂಡ ಕರೀತಾ ಇದ್ರು. ಕುಮಾರಗುಪ್ತನ ಮಗ. ಭಾರತದಲ್ಲಿ ಹೂಣರ ದಾಳಿಯನ್ನ ಹಿಮ್ಮೆಟ್ಟಿಸಿದವನು ಇವನೇನೆ ಅಂತ. ಮಿಹಿರ ಕುಲ ಅಂತ ಏನ್ ಬರ್ತಾನಲ್ಲ, ಅವರನ್ನ ದಾಳಿಯನ್ನ ಹಿಮ್ಮೆಟ್ಟಿಸಿದವನು ಇವನೇನೆ. ಇನ್ನು ವಿಷ್ಣುಗುಪ್ತ ಬಂದ್ರೆ ಗುಪ್ತ ವಂಶದ ಕೊನೆಯ ಆಡಳಿತಗಾರ ಅಂತ ಹೇಳುತ್ತೆ. ಇಷ್ಟು ನಿಮ್ಗೆ ಗುಪ್ತರ ರಾಜರುಗಳ ಜಸ್ಟ್ ಹೈಲೈಟ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಕೇಸೆಟ್ ವಿಡಿಯೋಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಪರಿಚಯಿಸೋದ್ರ ಮುಖಾಂತರ ಇದರ ಸಕ್ಸಸ್ಫುಲ್ ಮಾಹಿತಿಯನ್ನು ಕೊಡಬಹುದು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು.